ನಮಸ್ಕಾರ ರೈತ ಬಂಧುಗಳೇ, ಸ್ವಾಗತ ನಿಮ್ಮ ಪ್ರೀತಿಯ ಚಾನೆಲ್ ಬಿಟೆಕ್ ಬಿರೇಶ್ ಯೂಟ್ಯೂಬ್ ವಾಹಿನಿಗೆ. ಇಂದು ಈ ವಿಡಿಯೋದಲ್ಲಿ ನಾವು ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಅತ್ಯಂತ ಮಹತ್ವದ ಮಾಹಿತಿಯ ಕುರಿತು ತಿಳಿದುಕೊಳ್ಳೋಣ. ಬಿಡುಗಡೆಯ ದಿನಾಂಕ ನಾಳೆ. ನಿಮಗೆ ಸಿಹಿ ಸುದ್ದಿ ಬರ್ತಾ ಇರುವಂತದ್ದು ಹಣ ಬರುವ ಸ್ಟೇಟಸ್ ಬಗ್ಗೆ, ಯಾರಿಗೆ ಹಣ ಬರುತ್ತಿದೆ, ಹೇಗೆ ಚೆಕ್ ಮಾಡಬೇಕು ಮತ್ತು ಕೆಲವು ಹೊಸ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಕೊನೆ ತನಕ ನೋಡಿರಿ. ನೀವು 20ನೇ ಕಂತು ಹಣ ತಪ್ಪಿಸಿಕೊಳ್ಳದಂತೆ ನಾವು ನೋಡಿಕೊಳ್ಳುತ್ತೇವೆ. ನಮಸ್ಕಾರ ಪ್ರೀತಿಯ ರೈತ ಬಂಧುಗಳೇ, ಪಿಎಂ ಕಿಸಾನ್ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ. ಈ ಒಂದು ಯೋಜನೆಯಡಿ ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಕೂಡ ರೈತರಿಗೆ 6,000 ರೂಪಾಯಿ ಸಹಾಯಧನವಾಗಿ ನೀಡುತ್ತಾ ಬಂದಿದೆ. ಇದನ್ನ 3 ಹಂತದಲ್ಲಿ 2,000 ರೂಪಾಯಿಯಾಗಿ ತಲಾ ಕಂತುಗಳಲ್ಲಿ ನೀಡಲಾಗುತ್ತಿದೆ. ಈ ಸಹಾಯಧನವು ರೈತರ ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಆಗುತ್ತಿದೆ. ಈಗಾಗಲೇ 19 ಕಂತುಗಳು ಬಿಡುಗಡೆ ಆಗಿವೆ ಮತ್ತು ಲಕ್ಷಾಂತರ ರೈತರಿಗೆ ಸಹಾಯವಾಗಿದೆ. ಹೌದು, ಇವಾಗ ನೀವೆಲ್ಲರೂ ಕೂಡ ಕಾಣುವ ಬಯಸುತ್ತಿರುವಂತಹ ಕಂತು ಅಂದ್ರೆ ಅದು ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತು. ಸಾಧಾರಣವಾಗಿ ನಿಮ್ಮ 20ನೇ ಕಂತಿನ ಹಣಕ್ಕೆ ಹಣ ಇವತ್ತು ಬರ್ಬೋದು, ಹಣ ನಾಳೆ ಬರ್ಬೋದು, ಹಣ ನಿನ್ನೆ ಬಂತು, ಈ ರೀತಿ ತುಂಬಾ ನ್ಯೂಸ್ ಗಳನ್ನ ಕೇಳ್ತಾ ಇದ್ದೀರಾ. ಆದ್ರೆ ರಿಯಲ್ ಆಗಿ ಏನಾಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ ಮತ್ತು ಹಣದ ಬಗ್ಗೆ ಭರ್ಜರಿ ಸಿಹಿ ಸುದ್ದಿ ಇದೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ರೈತ ಬಾಂಧವರೇ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ನಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಆಗಿ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾವು ನಿಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ರೈತರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತೇವೆ. ನೋಡಿ, ಈ ಸಮಯದಲ್ಲಿ ರೈತರು 20ನೇ ಕಂತಿನ ಹಣಕ್ಕೆ ತುಂಬಾ ಕಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಮಾಹಿತಿಯನ್ನ ನೀಡ್ತಾ ಇದ್ದಾವೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಾಗೆ ಯಾರಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಹೌದು, ನೀವೇನಾದ್ರೂ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತಂದ್ರೆ ತಪ್ಪದೆ ಲೈಕ್ ಅನ್ನ ಮಾಡಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ಈಗ ಇಪಿಎಫ್ಒ ಮತ್ತು ಆಧಾರ್ ಮತ್ತು ಎನ್ಪಿಸಿಐ ಮತ್ತು ಕೆವೈಸಿ ಸಂಬಂಧಪಟ್ಟಂತಹ ಎಲ್ಲಾ ಪ್ರಕ್ರಿಯೆಗಳ ಸರಿಯಾಗಿ ಮಾಹಿತಿ ಬಂದಿದೆ. ಬನ್ನಿ ಅದೆಲ್ಲದರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಹಣ ಬಂದಿದೆಯಾ ಇಲ್ವಾ ಎಂದು ನೀವು ತಿಳ್ಕೊಳ್ಬೇಕು ಅಂತಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ. ಏನಂತಂದ್ರೆ ನಾನು ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿ, ಅದು ಒಂದು ಸ್ವಲ್ಪ ಮಾಹಿತಿ ಬರುತ್ತೆ. ಅದನ್ನ ಎಲ್ಲವನ್ನು ಕೂಡ ಓದಿದ ನಂತರ ಕೆಳಗಡೆ ಒಂದು ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಮಾಹಿತಿಯನ್ನ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ಮೊದಲು ನಾನು ಹೇಳುವಂತಹ ಮಾಹಿತಿಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ನಂತರ ನೀವು ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೋಡಿ, ಈ ಬಾರಿ ಹಲವರಿಗೆ ಕಂತು ಸಿಗೋದಿಲ್ಲ ಅಂತ ಪ್ರಮುಖ ಕಾರಣಗಳನ್ನ ತಿಳಿಸಿದ್ದಾರೆ. ಕೆವೈಸಿ ಪೂರ್ಣಗೊಳ್ಳದಿದ್ದಂತಹ ರೈತರಿಗೆ ಈ ಬಾರಿ 20ನೇ ಕಂತಿನ ಹಣ ಬರೋದಿಲ್ಲ. ಆಧಾರ್ ಬ್ಯಾಂಕ್ ಇಲ್ಲಿ ಲಿಂಕ್ ಆಗದಂತಹ ಒಂದು ಫಲಾನುಭವಿಗಳಿಗೆ ಈ ಬಾರಿ 20ನೇ ಕಂತಿನ ಹಣ ಬರೋದಿಲ್ಲ. ಲ್ಯಾಂಡ್ ರೆಕಾರ್ಡ್ ಮಿಸ್ ಮ್ಯಾಚ್ ಇದ್ರೂ ಕೂಡ ಈ ಬಾರಿ 20ನೇ ಕಂತಿನ ಹಣ ಬರೋದಿಲ್ಲ. ಪಿಎಂ ಕಿಸಾನ್ ಫಾರ್ಮ್ ವ್ಯಾಲಿಡೇಷನ್ ಪೆಂಡಿಂಗ್ ಇದ್ರೆ ನಿಮಗೆ ಹಣ ಬರೋದಿಲ್ಲ ಅಂತ ತಿಳಿಸಲಾಗಿದೆ. ಈ ಎಲ್ಲಾ ಸಮಸ್ಯೆಗಳನ್ನ ನೀವು ಬಗೆಹರಿಸಿಕೊಳ್ಳಿ. ಯಾಕಂತಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ಸಿಎಸ್ಸಿ ಕೇಂದ್ರಗಳಲ್ಲಿ ನೀವು ಇದನ್ನ ತಿದ್ದಿಸಬಹುದಂತೆ. ಇದರಿಂದ ನಿಮಗೆ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣದಲ್ಲಿ ಯಾವುದೇ ರೀತಿ ಅಡೆತಡೆ ಆಗೋದಿಲ್ಲ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬ್ರೇಕಿಂಗ್ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದೇನಂತ ತಿಳ್ಕೊಳ್ತಾ ಹೋಗೋಣ. ಈ ಬಾರಿ ರಾಜ್ಯ ಸರ್ಕಾರದ ಸಹಭಾಗಿತ್ವದಿಂದ ಇಲ್ಲಿ ಕಂತು ಬಿಡುಗಡೆಯ ಒಂದು ತ್ವರಿತಗತಿ ನಡೆಯಲಿದೆ. ಹೌದು, ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ರಾಜ್ಯದಿಂದಲೇ ನಿಮಗೆ ಹಣ ಬಿಡುಗಡೆಯಾಗಲಿದೆ. ಪ್ರತಿ ರಾಜ್ಯದಲ್ಲೂ ಕೂಡ ಸಪರೇಟ್ ಆಗಿ ಬಿಡುಗಡೆಯಾಗಲಿದೆ. ಮತ್ತು ಬ್ರೇಕಿಂಗ್ ನ್ಯೂಸ್ ಇನ್ನೊಂದಿದೆ. ಏನಂತಂದ್ರೆ ರೈತರಿಗೆ SMS ಮೂಲಕ ನೇರವಾಗಿ ಮಾಹಿತಿ ಕೂಡ ಬರಲಿದೆ. ಏನಂತಂದ್ರೆ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತಂತೆ. ನೀವು ನೋಂದಾಯಿಸಿದ ಮೊಬೈಲ್ ನಂಬರ್ ಅನ್ನ ನೀವು ಅದರಲ್ಲಿ ಹಾಕಿದ್ದೀರಾ ಅಂತಂದ್ರೆ. ಮತ್ತು ಇನ್ನೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನಂತಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಸದ್ಯದಲ್ಲೇ ಗ್ರಾಮ ಲೆಕ್ಕಾಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ಪರಿಶೀಲನೆಯನ್ನ ನಡೆಸಲಿದ್ದಾರಂತೆ. ಹೌದು, ಇದರಿಂದ ನಿಮಗೆ ತುಂಬಾ ಬೇಗ ಹಣ ಬರುತ್ತೆ. ಯಾಕಂತ ಹೇಳ್ತಾನೆ, ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ನೀವು ಇದುವರೆಗೂ ಕೂಡ ಯಾವ ಕಂತುಗಳನ್ನ ಪಡ್ಕೊಂಡಿದ್ದೀರಾ ಅವೆಲ್ಲಾ ಕಂತುಗಳಿಗೆ ಯಾವುದೇ ರೀತಿ ನೀವು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಸರ್ಕಾರ ಪದೇ ತಿಳಿಸಿಲ್ಲ. ಆದ್ರೆ 20ನೇ ಕಂತಿನ ಹಣಕ್ಕೆ ನಿಮಗೆ ಸ್ಟ್ರಿಕ್ಟ್ ಆಗಿ ಇವೆಲ್ಲವನ್ನು ಕೂಡ ಮಾಡೋದು ಕಡ್ಡಾಯವಾಗಿರುತ್ತಂತೆ. ಹೌದು, ನೀವು ಇವೆಲ್ಲವನ್ನು ಕೂಡ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಅಂತ ಹೇಳಲಾಗಿದೆ. ಕೆವೈಸಿಯನ್ನ ನೀವು ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಮಾಡಿರಬೇಕು ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಇರಬೇಕು ಅಂತ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದ್ರೂ ನೀವು ಮಾಡಬೇಕು ಅಂತಂದ್ರೆ ಅಲ್ಲಿ ಮೇಲ್ಗಡೆ ಒಂದು ನೋಟಿಫಿಕೇಶನ್ ಬರುತ್ತಂತೆ. ಅದನ್ನ ನೀವು ಚೆಕ್ ಮಾಡಿದ್ರೆ ಆ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಮಾಹಿತಿ ಸಿಗುತ್ತಾ ಅಂತ ಸರ್ಕಾರದಿಂದ ಎಲ್ಲ ರೈತರಿಗೂ ಕೂಡ ತಿಳಿಸಲಾಗಿದೆ. ನೋಡಿ, ನೀವೆಲ್ಲರೂ ಕೂಡ 20ನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ. ಆದ್ರೆ ನಿಮಗೆ ಒಂದು ನಿಖರವಾದಂತಹ ಮಾಹಿತಿಯನ್ನ ಕೊಡ್ತಾನೆ. ನೋಡಿ, 20ನೇ ಕಂತಿನ ಹಣಕ್ಕೆ ಏನೇ ಅಪ್ಡೇಟ್ ಬಂದರೂ ಕೂಡ ಪ್ರತಿಯೊಂದು ಅಪ್ಡೇಟ್ ಅನ್ನು ತಕ್ಷಣ ನಮ್ಮ ಚಾನಲ್ ಅಲ್ಲಿ ಕೊಡ್ತೇವೆ. ನೋಡಿ, ಇವಾಗ ಬಂದಿರೋ ಅಪ್ಡೇಟ್ ಏನಂತ ತಿಳ್ಕೊಳ್ಳೋಣ. ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ನೀವು ಜೂನ್ 20ನೇ ತಾರೀಕಿನಂದು ಹಣ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರಿ. ಆದ್ರೆ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಸಿಕ್ಕಿದ್ದೇನು ಅಂತಂದ್ರೆ ಇಲ್ಲಿ ಆಲ್ರೆಡಿ ಹಣ ಬಂದಿದೆ. ಹೌದು, ನೀವು ಶಾಕ್ ಆಗಬಹುದು. ಹಣ ಕೆಲವೊಂದಿಷ್ಟು ಜಿಲ್ಲೆಯ ಒಂದು ರೈತರಿಗೆ ಇವಾಗಲೇ ಜಮೆ ಆಗಿದೆ ಅನ್ನುವಂತಹ ಮಾಹಿತಿಗಳು ವರದಿ ಆಗ್ತಾ ಇದಾವೆ. ಆದ್ರೆ ನಿಖರವಾದಂತಹ ಮಾಹಿತಿ ದೊರೀತಾ ಇಲ್ಲ. ನೀವೇನ್ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆನಾ ಇಲ್ವಾ ಅಂತ. ಇಲ್ಲಿ ಹಣ ಯಾವಾಗ ಬರುತ್ತೆ ಅಂತಂದ್ರೆ ಇನ್ನೂ 1 ವಾರದ ಒಳಗಾಗಿ, ಅಂತಂದ್ರೆ ಹಣ ಆಲ್ರೆಡಿ ಜಮೆ ಆಗ್ತಾ ಇದೆ ಅಂತ. ಹಣ ಇನ್ನೂ 1 ವಾರದ ಒಳಗಾಗಿ ರಾಜ್ಯದ ಎಲ್ಲಾ ರೈತರ ಖಾತೆಗಳಿಗೆ ಹಣ ಡಿಬಿಟಿ ಮೂಲಕ ನಿಮಗೆ ವರ್ಗಾವಣೆ ಆಗಲಿದೆ ಅಂತ ವರದಿ ಲಭ್ಯವಾಗ್ತಾ ಇದೆ.
ಇದಷ್ಟೇ ಅಲ್ಲದೆ ನೀವೇನಾದ್ರೂ ಇದುವರೆಗೂ ಯಾವುದಾದ್ರೂ ಒಂದು ಪೆಂಡಿಂಗ್ ಹಣವನ್ನ ಉಳಿಸಿಕೊಂಡಿದ್ರೆ ಆ ಒಂದು ಪೆಂಡಿಂಗ್ ಹಣನೂ ಕೂಡ ನಿಮಗೆ ಜಮೆ ಆಗತೊಡಗಿದೆ. ಹೌದು, ಇದುವರೆಗೂ ಕೂಡ ನಾವು ಕಮ್ಯುನಿಟಿ ಪೋಸ್ಟ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದಾವೆ, ನೀವು ವೋಟ್ ಮಾಡಿ ಅಂತ. ಅದರಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಹಣ ಇವಾಗಲೇ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಆದ್ರೆ ಅಫಿಷಿಯಲ್ ಆಗಿ ಏನಾಗಿದೆ ಅಂತ ಮತ್ತೊಂದು ಅಪ್ಡೇಟ್ ಮುಖಾಂತರ ನಾನು ನಿಮಗೆ ಕೊಡ್ತೇನೆ. ಇಲ್ಲಿ ನಾವು ಇದುವರೆಗೂ ಕೂಡ ವರದಿ ಮಾಡಿದಂತಹ ನ್ಯೂಸ್ ಪ್ರಕಾರ ಈ ಒಂದು ವಿಡಿಯೋನ ಮಾಡಲಾಗಿದೆ. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ನಿಖರವಾದಂತಹ ಮಾಹಿತಿ ಸಿಗುತ್ತೆ. ಈ ಒಂದು ವಿಡಿಯೋ ಕೆಳಗಡೆ ನಾನು ಲಿಂಕ್ ಅನ್ನ ಕೊಟ್ಟಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಒಂದ್ಸರಿ ನೋಡ್ಕೊಳ್ಳಿ, ಎಲ್ಲ ಮಾಹಿತಿಯನ್ನು ಓದ್ಕೊಳ್ಳಿ. ಆಮೇಲೆ ಅದರಲ್ಲಿ ತಿಳಿಸಿರುವಂತಹ ಮಾಹಿತಿ ಪ್ರಕಾರ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಬಲ್ಲೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲಾ ರೈತ ಬಂಧುಗಳಿಗೆ 20ನೇ ಕಂತು ನಿಮ್ಮ ಖಾತೆಗೆ ಬಂದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇನ್ನೂ ಬಾರದೇ ಇರುವಂತಹ ರೈತರು ತಕ್ಷಣ KYC, ಲ್ಯಾಂಡ್ ಅಪ್ಡೇಟ್ ಹಾಗೂ ಆಧಾರ್ ಬ್ಯಾಂಕ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ನಮ್ಮ ಬಿಟೆಕ್ ವೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತವೆ. ಥ್ಯಾಂಕ್ ಯು.